ನಮಸ್ಕಾರ. ಕಣ್ಣು ಚಿಕ್ಕದು, ದೃಷ್ಟಿ ದೊಡ್ಡದು, ಮನಸ್ಸು ಚಿಕ್ಕದು, ಕನಸು ದೊಡ್ಡದು, ಬೀಜ ಚಿಕ್ಕದು, ಮರ ದೊಡ್ಡದು, ಹಾಗೆ ಹೃದಯ ಚಿಕ್ಕದು, ಒಂದು ಮುಷ್ಟಿ ಅಷ್ಟ. ಅದರೊಳಗಿನ ಪ್ರೀತಿ ಸಾಗರದಷ್ಟ. ನಾವು ಬರೀ ಕಣ್ಣು ಮುಖ್ಯ ಅಲ್ಲ, ಅಲ್ಲಿ ಕಣ್ಣು ಜೊತೆಗೆ ಅದರೊಳಗಿನ ದೃಷ್ಟಿ ಕೂಡ ಮುಖ್ಯ ಆಗ್ತದೆ. ಕಣ್ಣು ಆತ ಎಲ್ಲರಿಗೂ, ಆದರೆ ಎಲ್ಲರೂ ಒಂದೇ ರೀತಿ ದೃಷ್ಟಿಕೋನವನ್ನು ಹೊಂದಿಲ್ಲ. ಬೇರೆ ಬೇರೆ ದೃಷ್ಟಿಕೋನವನ್ನು ಹೊಂದಿದ್ದಾರೆ. ಒಂದೇ ದೃಶ್ಯ ಇರ್ತದ, ಎಲ್ಲರಿಗೂ ಒಂದೇ ರೀತಿಯ ಕಣ್ಣು ಇರ್ತದ, ಅವರು ನೋಡುವ ದೃಷ್ಟಿಕೋನಗಳು ಮಾತ್ರ ಬೇರೆ ಬೇರೆ ಇರ್ತವೆ. ವ್ಯಕ್ತಿಯಿಂದ ವ್ಯಕ್ತಿಗೆ ದೃಷ್ಟಿಕೋನ ಬದಲಾಗ್ತಾ ಹೋಗ್ತದೆ. ಯಾರ ದೃಷ್ಟಿಕೋನ ಉತ್ತಮವಾಗಿದೆ ಅವ್ರ ಬದುಕು ಕೂಡ ಉತ್ತಮವಾಗಿರ್ತದೆ. ಯಾರ ದೃಷ್ಟಿಕೋನ ಸರಿ ಇಲ್ಲ ಅವ್ರ ಬದುಕು ಕೂಡ ಸರಿ ಇರುವುದಿಲ್ಲ. ದೃಶ್ಯ ಪ್ರಪಂಚ ಅಷ್ಟೇ ಅಲ್ಲ, ಎಲ್ಲರಿಗೂ ಒಂದೇ ಪ್ರಪಂಚ. ನಾವು ಕಾಣುವಂಥದ್ದು, ಆದರೆ ನಾವು ನೋಡುವ ನೋಟ ಭಾವ ಏನಿದೆಯಲ್ಲ ಅದು ಬೇರೆ ಬೇರೆ ಅದ. ಇಲ್ಲಿ ಜೇನುಹುಳು, ನೊಣ ಒಂದೇ ಕುಟುಂಬಕ್ಕೆ ಸೇರಿದಂಥ ಜೀವಿಗಳು. ಜೇನಿಗೆ ಮಕರಂದ ಕಾಣುತ್ತದೆ, ನೊಣಕ್ಕೆ ಹೊಲಸು ಕಾಣುತ್ತದೆ. ವ್ಯಕ್ತಿಗಳಲ್ಲಿ ನೋಡ್ರಿ, ಒಂದೇ ದೃಶ್ಯನೇ ಅನೇಕ ರೀತಿಯಿಂದ ನೋಡ್ತಾರೆ. ಬೇರೆ ಬೇರೆಯವರು ಅವ್ರವ್ರ ರೀತಿಯಿಂದ ನೋಡ್ತಾರೆ. ಯಾವ ಪ್ರಕೃತಿಯ ಸೊಬಗು ಯಾರಿಗೆ ಕೆಲವರಿಗೆ ಮುದ ಕೊಡ್ತದೆ, ಕೆಲವರಿಗೆ ಕಷ್ಟ ಕೊಡುತ್ತೆ. ಅದೇ ದೃಶ್ಯ ಇರ್ತದೆ. ಪ್ರವಾಸಕ್ಕೆ ಹೋದಂಥ ಪ್ರವಾಸಿಗರಿಗೆ ಸುರಿಯುವ ಮಳೆ, ಬೆಟ್ಟ, ಕಾಡು ಅವೆಲ್ಲ ಬಹಳ ಸುಂದರ ಅನ್ನಿಸ್ತವೆ. ಅಲ್ಲೇ ಇರ್ತಕ್ಕಂಥ ಗುಡಿಸಲದಲ್ಲಿ ಇರ್ತಕ್ಕಂಥವನಿಗೆ ಅದು ಕಷ್ಟ ಅನ್ನಿಸ್ತದೆ. ಯಾಕಂದ್ರೆ ಆತನಿಗೆ ಅದು ಕಷ್ಟ, ಇವರಿಗೆ ಅದು ಇಷ್ಟ. ಇವರು ಅಪರೂಪಕ್ಕೊಮ್ಮೆ ಹೋದವರು, ಆತ ದಿನನಿತ್ಯ ಅಲ್ಲೇ ಇರುತ್ತದೆ. ಆತನ ದೃಷ್ಟಿಕೋನಕ್ಕೂ ಇವ್ರ ದೃಷ್ಟಿಕೋನಕ್ಕೂ ಬಹಳಷ್ಟು ವ್ಯತ್ಯಾಸ. ಮನಸ್ಸು ಸಣ್ಣದಂತ, ಅದರ ಮನಸ್ಸಿನೊಳಗೆ ಕನಸು ಬಹಳ ದೊಡ್ಡದು. ನಮ್ಮ ಮನಸ್ಸು ದೇಹದೊಳಗೆ ಒಂದು ಸಣ್ಣ ಭಾಗ, ನಮ್ಮ ಜಗತ್ತು. ಆದರೆ ಆ ಮನಸ್ಸು ಕಾಣುವ ಕನಸು ಏನಿದೆ ಬರ್ತದೆ. ಎಲ್ಲರೂ ಮನಸ್ಸು ಒಂದೇ, ಆದ್ರೆ ಕನಸುಗಳು ಬೇರೆ ಬೇರೆ ಅದಾವೆ. ಕಾಣುವ ಕನಸುಗಳು ಬೇರೆ ಬೇರೆ ಅದಾವೆ. ಯಾರು ಯಾವ ರೀತಿ ಕನಸು ಕಾಣ್ತಾರ ಅವರ ಜೀವನ ಆ ರೀತಿ ರೂಪುಗೊಳ್ಳುತ್ತದೆ. ಎಲ್ಲರೂ ಒಂದೇ ರೀತಿ ಕನಸು ಕಾಣೋದಿಲ್ಲ. ಕೆಲವೊಬ್ಬರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವ ಕನಸು ಕಾಣೋದಿಲ್ಲ, ಬೇರೆಯವರ ಜೀವನ ಹಾಳು ಮಾಡುವ ಕನಸನ್ನು ಕಾಣ್ತಾರೆ. ಅವರು ತಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಸುಧಾರಿಸಿಕೊಳ್ಳುವ ಕನಸು ಕಾಣೋದಿಲ್ಲ, ಬೇರೆಯವರ ಜೀವನದಲ್ಲಿ ಸಮಸ್ಯೆಗಳನ್ನು ತಂದಿಡುವ ಕನಸುಗಳನ್ನು ಕಾಣುತ್ತಾರೆ. ಹಂಗಾದಾಗ ಅವರು ಬದುಕು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಎಲ್ಲರಿಗೂ ಒಂದೇ ಅಂತ, ಆದರೆ ಕಾಣುವ ಕನಸುಗಳು ಬೇರೆ ಬೇರೆ ಇರ್ತವೆ. ಉತ್ತಮ ಕನಸುಗಳಿಂದ ಉತ್ತಮ ಬದುಕು ನಿರ್ಮಾಣ ಆಗ್ತದೆ. ಕನಸುಗಳು ಬೀಜವಿದ್ದಂತೆ ಬದುಕಿಗೆ ಬೆಳೆಯಲಿಕ್ಕೆ. ಬದುಕು ನಾವು ಕಟ್ಕೋಬೇಕಪ್ಪ, ಸುಂದರವಾದ ಬದುಕು ಕಟ್ಕೊಳ್ಬೇಕಂದ್ರೆ ಸುಂದರವಾದ ಕನಸುಗಳು ನಮ್ಮವಾಗಿರಬೇಕು, ಸುಂದರವಾದ ಯೋಚನೆಗಳು ನಮ್ಮವಾಗಿರಬೇಕು. ಯಾರು ಹೆಂಗೆ ಇರಲಿ, ನಮ್ಮ ಬದುಕನ್ನು ಈ ರೀತಿಯಾಗಿ ಕಟ್ಟಿಕೊಳ್ಳೋಣ ಅನ್ನುವ ಕನಸು ನಮ್ಮದಾಗಿರಬೇಕು. ಆ ರೀತಿ ಆಯಿತು ಅಂದರೆ ಆ ಬದುಕು ಸುಂದರವಾಗಿ ರೂಪುಗೊಳ್ಳುತ್ತದೆ.
ಬೀಜ ಚಿಕ್ಕದೇ, ಆ ಬೀಜದೊಳಗೆ ಮರ ನಿಂತದೆ, ಅದರಿಂದ ಮರ ನಿರ್ಮಾಣ ಆಗ್ತದೆ. ಬೀಜ ಭೂಮಿಗೆ ಬಿದ್ದ ನಂತರ ಗಿಡವಾಗಿ ಬೆಳೆದು ಮರವಾಗಿ ನಿಲ್ತದೆ, ಹೆಮ್ಮರವಾಗಿ ಕಾಣ್ತದೆ. ನಮ್ಮ ಭಾವನೆಗಳು ಕೂಡ ಹಂಗೆ ನಮ್ಮ ಬೀಜ ಬಿದ್ದಂತೆ. ಯಾವ ಭಾವದ ಬೀಜ ನಮ್ಮ ಮನಸ್ಸಿನಲ್ಲಿ ನಾವು ಬಿತ್ತೀವಿ ಅಂತಹ ಬೆಳೆಗಳೇ ನಮಗೆ ಬರ್ತಾವ. ನಾವು ಇವತ್ತು ಕಷ್ಟದಲ್ಲಿದ್ದೀವಿ, ತೊಂದರೆಯಲ್ಲಿದ್ದೀವಿ ಅಂದರೆ ನಾವು ತಪ್ಪಾದ ಬೀಜಗಳನ್ನು ಬಿತ್ತೀವಿ ಅಂತ ಅರ್ಥ. ನಮ್ಮ ಜೀವನದಲ್ಲಿ, ನಮ್ಮ ಮನಸ್ಸಿನಲ್ಲಿ. ಯಾಕಂದ್ರೆ ಅವು ಇವತ್ತು ಫಲ ಕೊಡಕತ್ತಾವ. ನಾವು ಉತ್ತಮವಾದ ಬೀಜಗಳನ್ನು ನಾವು ಬಿತ್ತಾ ಹೋಗಿದ್ದೀವಿ ಅಂತಂದ್ರೆ, ಉತ್ತಮವಾದ ಭಾವನೆಗಳು ನಮ್ಮಲ್ಲಿ ಇದ್ವು ಅಂತಂದ್ರೆ ಉತ್ತಮವಾದ ಫಲಗಳು ಕೂಡ ನಮ್ಮವಾಗಿರ್ತವೆ. ಅದಕ್ಕಾಗಿ ಬೀಜನೇ ಮುಖ್ಯ. ಅದರ ಮೇಲೆ ಅದು ಫಲ ತಾನೇ ಬರ್ತದೆ. ನಾವು ಬೀಜದ ಕಡೆ ಗಮನ ಕೊಡಬೇಕು, ಭಾವನೆಗಳ ಕಡೆ ಗಮನ ಕೊಡಬೇಕು. ದುಷ್ಟ ಭಾವನೆಗಳನ್ನು ದೂರ ಮಾಡಿಕೊಳ್ಬೇಕು, ಉತ್ತಮ ಭಾವನೆಗಳನ್ನು ನಮ್ದಾಗಿಸ್ಕೊಳ್ಬೇಕು. ಯಾಕಂದ್ರೆ ಅವು ಬೀಜದಂತೆ. ಹೃದಯ ಇಷ್ಟೇ ಅದ, ಒಂದು ಮುಷ್ಟಿ ಅಷ್ಟೇ. ಅದರೊಳಗೆ ಪ್ರೀತಿ ಅನ್ನೋದು ಸಾಗರದಷ್ಟು ಅದ. ಆದರೆ ಆ ಸಾಗರದಷ್ಟಿರ್ತಕ್ಕಂಥ ಪ್ರೀತಿಯನ್ನು ಅದರಲ್ಲಿ ತುಂಬೋದು ಬಿಟ್ಟು ಬೇಸಿ ಅಸೂಯೆಗಳನ್ನು ತುಂಬ್ತೀವಿ, ಮತ್ಸರಗಳನ್ನು ತುಂಬ್ಕೊಳ್ತೀವಿ, ಅದರಲ್ಲಿ ಏನೇನೋ ತುಂಬ್ಕೊಂಡ್ಬಿಡುತ್ತೀವಿ ನಾವು. ಸಾಕಷ್ಟು ಪ್ರೀತಿ ತುಂಬಬೇಕಾದ ಜಾಗದಲ್ಲಿ ಅದಕ್ಕೆ ವಿರುದ್ಧವಾದ ವಸ್ತುಗಳನ್ನು ತುಂಬುತ್ತಾ ಸಾಕ್ತೀವಿ. ಸಾಗಿದಾಗ ಅದು ಹೃದಯ ನಮ್ಮದೇ, ಬೇರೆಯವ್ರದ್ದಾಗ್ತದೆ. ನಮ್ಮ ಹೃದಯದಲ್ಲಿ ನಾವು ಕಸ ತುಂಬಿಕೊಂಡು ನಾವು ಸುಗಂಧ ನಮ್ಮ ಬದುಕಿನಾಗ ಬೀರಲಿ ಅಂತಂದ್ರೆ ಹೆಂಗಾಗ್ತದೆ? ಆ ಹೃದಯದಲ್ಲಿ ಹೂವಿನಂಥ ಸುಮಧುರವಾದ ಭಾವನೆಗಳನ್ನು ನಾವು ತುಂಬಿಕೊಂಡು ಸುಮಧುರವಾದ ಭಾವಗಳು ಅಲ್ಲಿ ಬಿತ್ತಬೇಕಾಗ್ತದೆ ಹೃದಯದಲ್ಲಿ. ಆವಾಗ ನಮ್ಮ ಬದುಕಿನಲ್ಲಿ ಸುಗಂಧ ಹರಡ್ತದೆ. ಇಲ್ಲಾಂದ್ರೆ ಬದುಕೇ ಒಂದು ದುರ್ಗಂಧವಾಗಿ ಕುಂತ. ಧನ್ಯವಾದಗಳು.